ಏನು ಮಾತಾಡಬೇಕು? ಕರ್ನಾಟಕ ಬುಲ್ಡೋಸರ್ಸ್ ಫೆಬ್ರವರಿ 8ರಿಂದ ಶುರು ಆಗ್ತದೆ ಸರ್. ಅಂಡ್ ವಿಷ್ಣು ಸರ್ ಬಂದಿದ್ದಾರೆ. ಇಡೀ ಟೀಮ್ ಬಗ್ಗೆ ಹೇಗೆ ರೆಡಿ ಆಗಿದೆ ಅಂತ. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ನಮಸ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ವೆಲ್ಕಮ್ ಆಲ್ ದಿ ಸ್ಪಾನ್ಸರರ್ಸ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಆ್ಯಂಡ್ ಇಟ್ಸ್ ಅನ್ ಆನರ್ ಆ್ಯಂಡ್ hoping that we'll have a great journey together. Right? Thank you so much for being collaborative with Karnataka Bulldozers. And Vishnu, actually let me begin with Vishnu, my brother. ಇದು ಕಷ್ಟ, ಇದು ಸೀಶಿಯಲ್ ನಡೆಸೋದೇ ಬಹಳ ಕಷ್ಟ ಇದೆ. ಇದು ಇಟ್ಸ್ ಕನ್ನಡ ಅರ್ಥ ಆಗುತ್ತಲ್ಲ ವಿಷ್ಣು? ಓಕೆ. 4 ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಅದು ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ದು ಮುಂಬೈ ಮೇಲೆ. ತುಂಬ ಅದ್ಭುತವಾದಂಥ ವಾತಾವರಣ ಅವತ್ತು. ಆ್ಯಂಡ್ ನಾವೆಲ್ಲರೂ ಚಿಕ್ಕ ಗ್ರೌಂಡಲ್ಲಿ ಆಡ್ತಾ ಇದ್ವಿ. ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ, ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಏನು ಅಂತ ಅವತ್ತೇ ಅರ್ಥ ಆಗಿದ್ದು ನಮಗೆ. ಎಲ್ಲರೂ ನಡುತ್ತಾ ಇದ್ರು. ಅದು ನಮಗೆ ಕೊಟ್ಟಂಥ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಅದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ವಿಷ್ಣು ಫಾರ್ ದಟ್ ವಂಡರ್ಫುಲ್ ಗಿಫ್ಟ್. ಬಿಕಾಸ್ ವಿ ಆರ್ ಆಲ್ ಆ್ಯಕ್ಟರ್ಸ್, ಕ್ರಿಕೆಟರ್ಸ್ ಎಸ್, ಬಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್, ಲಿಮಿಟೇಷನ್ಸ್. ವಿ ಹ್ಯಾವ್ ಅವರ್ ಓನ್ ಲಿಮಿಟ್ಸ್. ಬಟ್ ಯು ಮೇಡ್ ಇಟ್ ಹ್ಯಾಪನ್ ಫಾರ್ ಎವ್ರಿ ಕ್ರಿಕೆಟರ್ ಹೂಸ್ ಅನ್ ಆ್ಯಕ್ಟರ್. Certain dream come true, Vishnu. So on behalf of all the teams, just not Karnataka Bulldozers, I think all players, I want to thank you for making this beautiful product come up and getting the industries together. ನಮ್ಮ ಚಿತ್ರರಂಗಗಳು ಎಲ್ಲರೂ ಬೇರೆ ಬೇರೆ ಭಾಷೆ ಏನಿತ್ತೋ ಯಾವುದು ಅಟ್ಯಾಚೇ ಇರಲಿಲ್ಲ, ಸೇತುವೆ ಇರಲಿಲ್ಲ, ಏನೂ ಇರಲಿಲ್ಲ. ಯಾವುದೋ ಫಿಲ್ಮ್ ಫೇರ್ ಅವಾರ್ಡು ಅದು ಇದು ಅಂಥದ್ರಲ್ಲಿ ಸಿಗ್ತಾ ಇದ್ರು ಎಲ್ಲರೂ. ಹಿ ಮೇಡ್ ಇಟ್ ಹ್ಯಾಪನ್. ಸೊ ಇಲ್ಲಿ ಏನಾಯಿತು, ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರದ್ದು ನಂಬರ್ಗಳು ಎಕ್ಸ್ಚೇಂಜ್ ಆಯಿತು. ಮುಂಚೆ ಎಲ್ಲ ನಾವು ಯಾವ್ದಾದ್ರು ಒಂದು ಕಲಾವಿದರು ಅಥವಾ ನಿರ್ದೇಶಕರು ಯಾರನ್ನಾರು ಹುಡ್ಕೊಂಡು ಹೋಗಬೇಕು ಅಂದರೆ ಬಹಳ ಕಷ್ಟ ಆಯಿತು. ಹಿ ಮೇಡ್ ಇಟ್ ಸೋ ಈಸಿ ಫಾರ್ ಆಲ್ ಆಫ್ ಅಸ್. ಆ್ಯಂಡ್